ಎಸ್, ಹರಿಯಾಣದಲ್ಲೂ ಕೂಡ ಗ್ಯಾರಂಟಿಗಳು ಕಾಂಗ್ರೆಸ್ನ ಕೈ ಹಿಡಿಲಿದೆ. ಹರಿಯಾಣದಲ್ಲಿ 7 ಗ್ಯಾರಂಟಿಗಳನ್ನ ಘೋಷಿಸಿತ್ತು ಕಾಂಗ್ರೆಸ್. ಅಧಿಕಾರ ಹಿಡಿಯೋ ಕನಸಲ್ಲಿದ್ದಂತಹ ಕಾಂಗ್ರೆಸ್ಗೆ ಭಾರಿ ಶಾಕ್ ಕೊಟ್ಟಿದ್ದಾರೆ ಮತದಾರರು. ಭರ್ಜರಿ ಜಯದ ನಿರೀಕ್ಷೆಯಲ್ಲಿತ್ತು ಕಾಂಗ್ರೆಸ್, ಆದ್ರೆ ಆದದ್ದೇ ಬೇರೆ. 7 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು. ಮಾಸಿಕ 2,000 ರೂಪಾಯಿ ಹಣ, ವೃದ್ಧರಿಗೆ 6,000 ರೂಪಾಯಿ ಪಿಂಚಣಿ, 300 ಯೂನಿಟ್ ಉಚಿತ ವಿದ್ಯುತ್ ಅಂತ. ಆದ್ರೆ ಅವ್ಯಾವುದೂ ಕೂಡ ಕೈ ಹಿಡಿದಿಲ್ಲ. ಹಾಗಿದ್ರೆ ಕಾಂಗ್ರೆಸ್ ಸೋಲಿಗೆ ಕಾರಣ ಏನು? ಹರಿಯಾಣದಲ್ಲಿ ಕಾಂಗ್ರೆಸ್ಗೆ ಹಾಗಿದ್ರೆ ದಲಿತರು ಜಾಟ್ರು ಕೈ ಕೊಟ್ರ? ಅಧಿಕಾರಕ್ಕೆ ಬರುವಂತಹ ಅತೀ ಉತ್ಸಾಹದಲ್ಲಿದ್ದಂತಹ ಕಾಂಗ್ರೆಸ್ನಲ್ಲಿ ಒಳ ಜಗಳ ಇದ್ದದ್ದೇ ಕಾಂಗ್ರೆಸ್ನ ಸೋಲಿಗೆ ಕಾರಣ ಆಯ್ತಾ? ಜಾಟ್ ಮತದಾರರಲ್ಲಿ ಒಂದು ಗೊಂದಲ ಇತ್ತು. ಮುಖ್ಯಮಂತ್ರಿ ಯಾರು ಅನ್ನೋದು ಗೊಂದಲ. ಭೂಪೇಂದರ್ ಹೂಡಾರನ್ನ ಸಿಎಂ ಮಾಡ್ತಾರೋ ಇಲ್ವೋ ಎನ್ನುವಂತಹ ಆತಂಕ ಇತ್ತು ಮತದಾರರಿಗೆ. ಜೊತೆಗೆ ಕುಮಾರಿ ಶೆಲ್ಜಾರನ್ನ ನಿರ್ಲಕ್ಷಿಸಿದ್ದಕ್ಕೆ ದಲಿತ ಮತದಾರರು ಬೇಸರಗೊಂಡಿದ್ರು. ಅದೆಲ್ಲವೂ ಕೂಡ ರಿಸಲ್ಟ್ ಮೇಲೆ ಪರಿಣಾಮ ಬೀರಿತು. ಜಾಟ್ ಸಮುದಾಯದ ನಾಯಕನೇ ಸಿಎಂ ಆಗಬಹುದು ಅನ್ನುವಂತಹ ಚರ್ಚೆ ಇತ್ತು. ಕಾಂಗ್ರೆಸ್ಗೆ ಕೈ ಕೊಟ್ಟಂತಹ ಜಾಟ್ ಹೊರತುಪಡಿಸಿದಂತಹ ಸಮುದಾಯದ ಮತದಾರರು ಕಾಂಗ್ರೆಸ್ಗೆ ಕೈ ಕೊಟ್ಟಿದ್ದಾರೆ. ಬಿಜೆಪಿಗೆ ಲಾಭ ಆಗಿದೆ. ಜೊತೆಗೆ ಬಿಜೆಪಿ ಮೇಲೂ ನಗರ ಮತದಾರರ ಸಿಟ್ಟಿತ್ತು. ಅದು ಕಾಂಗ್ರೆಸ್ಗೆ ವರವಾಗಲೇ ಇಲ್ಲ. ಗ್ರಾಮೀಣ ಕ್ಷೇತ್ರಗಳಲ್ಲಿ ಬಿಜೆಪಿ ವಿರುದ್ಧದ ಮತದಾರರ ಸಿಟ್ಟೇನಿತ್ತು, ಅದರ ಲಾಭವನ್ನೂ ಕೂಡ ಪಡ್ಕೊಳ್ಳಕ್ಕಾಗಲಿಲ್ಲ. ನಗರ ಪ್ರದೇಶಗಳ ಸಾಂಪ್ರದಾಯಿಕ ಮತ ಏನಿದೆ ಬಿಜೆಪಿ ಪಾಲಿಗೆ, ಅದು ಬಿಜೆಪಿಗೆ ಲಾಭ ಆಗಿದೆ ಈ ಬಾರಿ ಕೂಡ. ರಾಜ್ಯ ಬಿಜೆಪಿ ನಾಯಕರು ಕೂಡ ಸಂಭ್ರಮಿಸ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಹರಿಯಾಣದ ಗೆಲುವನ್ನು ಬಿಜೆಪಿಗೆ ದೊಡ್ಡ ಲಾಭವಾದದ್ದು ಏನು ಅಂತ ನೋಡ್ತಾ ಹೋದ್ರೆ ಹಿಂದುಳಿದ ವರ್ಗಗಳ ಮತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.